ಇನ್ನು ಕಲಬುರಗಿಯಲ್ಲಿ ಈ RSS ಪೋಸ್ಟರ್ ಅನ್ನೇನೋ ಅಂಟಿಸಿತ್ತು ಬಿಜೆಪಿ. ಕಲಬುರಗಿಯ SP ವೃತ್ತ ಸೇರಿ ಹಲವು ಕಡೆ ಪೋಸ್ಟರ್ಗಳ ಅಳವಡಿಕೆಯಾಗಿದೆ. ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು RSS ಅನ್ನು ಪ್ರೀತಿಸ್ತಾರೆ ಹೀಗಂತ ಕಲಬುರಗಿಯ ಹಲವು ಕಡೆಗಳಲ್ಲಿ ಬಿಜೆಪಿ ಬ್ಯಾನರ್ ಅಂಟಿಸಿದೆ. ಪೋಸ್ಟರ್ ಅಂಟಿಸಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ಕೌಂಟರ್ ಕೊಟ್ಟಿರುವಂತದ್ದು. RSSನ ಚಟುವಟಿಕೆಯನ್ನು ನಿಷೇಧಿಸಬೇಕು ಅಂತ ಒಂದು ಕಡೆ ಪ್ರಿಯಾಂಕ್ ಖರ್ಗೆ CMಗೆ ಪತ್ರ ಬರೆದರು. ಅದರ ಬೆನ್ನಲ್ಲೇ ಈಗ ಕಲಬುರಗಿಯಲ್ಲೇ ಹಲವು ಕಡೆಗಳಲ್ಲಿ ಈ ರೀತಿ ಪೋಸ್ಟರ್ಗಳನ್ನು ಬಿಜೆಪಿ ಅಂಟಿಸಿ ಕೌಂಟರ್ ಕೊಡ್ತಾ ಇದೆ. ಯಾರು ಭಾರತವನ್ನು ಪ್ರೀತಿಸ್ತಾರೋ ಯಾರು ಅವರೆಲ್ಲರೂ ಕೂಡ RSS ಅನ್ನು ಕೂಡ ಪ್ರೀತಿಸ್ತಾರೆ ಎನ್ನುವಂತಹ ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಿ ಪ್ರಿಯಾಂಕ್ ಖರ್ಗೆ ಅವರ ಪತ್ರಕ್ಕೆ ಕೌಂಟರ್ ಕೊಟ್ಟಿರುವಂಥದ್ದು ಬಿಜೆಪಿ. ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಪ್ರಿಯಾಂಕ್ ಅವರ ಪತ್ರ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ತಗೊಳ್ಳೋಣ. ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಇದು ಕೌಂಟರ್ಗೆ ಪ್ರತಿ ಕೌಂಟರ್ ಜೋರಾಗಿ ಸಾಕ್ತಾ ಇದೆ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಲಬುರಗಿಯಲ್ಲಿ ಆಗ್ತಿರೋದೇನು ಅಂತ ಪೋಸ್ಟರ್ ವಾರ? ಪ್ರತಿಮಾ, ನಿಜಕ್ಕೂ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಏನು RSS ಅನ್ನ ನಿಷೇಧ ಮಾಡಬೇಕು ಮತ್ತು ಸರ್ಕಾರಿ ಸ್ಥಳಗಳಾಗಿರ್ಬೋದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು RSS ಚಟುವಟಿಕೆ ಮತ್ತು RSS ಬೈಠಕನ್ನ ಏನು ನಿಷೇಧ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಖುದ್ದು CM ಅವರಿಗೆ ಪತ್ರ ಬರೆದ್ರು. ಅದು ಸದ್ಯ ಏನಂತಾರೆ RSS ಮತ್ತು ಬಿಜೆಪಿ ಮುಖಂಡರ ಕೆಂಗಣಿಗೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಯಾರು ಭಾರತವನ್ನು ಪ್ರೀತಿಸುತ್ತಾರೋ ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು ದೇಶವನ್ನು ಪ್ರೀತಿಸ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ RSS ಕಾರ್ಯಕರ್ತರು ಮತ್ತು ಬಿಜೆಪಿ ಮುಖಂಡರು ಸದ್ಯ ಏನಂತಾರೆ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೌಂಟರ್ ಕೊಡ್ತಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆ ಒಂದು ರೀತಿಯ ಪೋಸ್ಟರ್ಗಳನ್ನ ಅಂಟಿಸಿ ಏನಂತಾರೆ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾಗಿ RSS ಅನ್ನ ನಿಷೇಧ ಮಾಡಬೇಕು ಅಂತ ಹೇಳ್ತಿದ್ದಾರೆ ಮತ್ತು RSS ಅನ್ನ ಸರ್ಕಾರಿ ಸ್ಥಳಗಳಲ್ಲಿ ಬೈಠಕ್ಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಏನು ಪತ್ರ ಬರೆದಿದ್ರು ಅದಕ್ಕೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಸದ್ಯ RSS ಕಾರ್ಯಕರ್ತರು ಮತ್ತು ಬಿಜೆಪಿ ಮುಖಂಡರು ನಿರತರಾಗಿರ್ತಕ್ಕಂಥದ್ದು ಮತ್ತು ಕಲಬುರಗಿಯ ಸಾರ್ವಜನಿಕ ಸ್ಥಳಗಳು ಅಂದ್ರೆ SVP ಸರ್ಕಲ್ ಆಗಿರ್ಬೋದು ಮತ್ತು ಇನ್ನಿತರ ಕಡೆಗಳಲ್ಲಿ ಪೋಸ್ಟರ್ಗಳನ್ನ ಅಂಟಿಸಿ ಆ ಪೋಸ್ಟರ್ ವಾರ್ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ ದತ್ತಾತ್ರೇಯ, ಇದಕ್ಕೆ ಯಾವ ರೀತಿಯಾದಂಥ ರಿಯಾಕ್ಷನ್ಸ್ ಬರ್ತಾ ಇದೆ? ಅಲ್ಲಿ ಕಾಂಗ್ರೆಸ್ ನಾಯಕರುಗಳಿಂದ ಏನಾದರೂ ಮಾತುಗಳು ಕೇಳಿ ಬರ್ತಾ ಇದೆಯಾ? ಯಾಕಂದ್ರೆ ಇದು ಇಲ್ಲಿಗೆ ಮುಗಿಯೋ ಲಕ್ಷಣ ಅಂತೂ ಇಲ್ಲ ಅಂತ. ಪ್ರತಿಭಾ, ನಿಜಕ್ಕೂ ಸದ್ಯ ಏನು ಪ್ರಿಯಾಂಕ್ ಖರ್ಗೆ ಅವರ ಏನು ಪತ್ರ ವೈರಲ್ ಆಗ್ತಿದೆ ಅದು ಬಿಜೆಪಿ ಅವರಿಗೆ ಸಾಕಷ್ಟು ಏನು ಅಂತಂದ್ರೆ ಸಿಟ್ಟಿಗೆ ಕಾರಣ ಆಗಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಆಕ್ರೋಶ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ RSS ಅನ್ನುವಂಥದ್ದು ನಾವು ದೇಶಭಕ್ತ ಸಂಘಟನೆ ಮತ್ತು RSS ಯಾವುದೇ ರೀತಿಯಾದಂತಹ ದೇಶದ್ರೋಹಿ ಚಟುವಟಿಕೆಯಲ್ಲಿ ತೊಡಕೊಂಡಿಲ್ಲ. ಇಂಥ ದೇಶಭಕ್ತ ಸಂಘಟನೆಯ ಏನು ಬೈಠಕ್ಗಳಾಗಿರ್ಬೋದು ಮತ್ತು ಇನ್ನಿತರ ಕಾರ್ಯ ಚಟುವಟಿಕೆಗಳನ್ನ ಸರ್ಕಾರಿ ಸ್ಥಳಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಏನು ಪತ್ರ ಇತ್ತು. ಆ ಪತ್ರಕ್ಕೆ ಸದ್ಯ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಕೌಂಟರ್ ಆಗಿ ಬಿಜೆಪಿ ಕಾರ್ಯಕರ್ತರು ಈ ಸದ್ಯ ತಕ್ಷಣದಿಂದಲೇ ಏನು ಅಂತಂದ್ರೆ ಪೋಸ್ಟರ್ ವಾರನ್ನ ಶುರು ಮಾಡಿದ್ದಾರೆ. ಇದು ಮುಂದೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಮತ್ತು ಕಲಬುರಗಿ ನಗರದಲ್ಲಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇದು ಕಾಂಗ್ರೆಸ್ ಕೂಡ ಇದಕ್ಕೆ ಕೌಂಟರ್ ಕೊಡುವ ಪ್ರಯತ್ನ ಮಾಡಬಹುದು ಮತ್ತು ಇದು ಇನ್ನೊಂದು ರೀತಿಯಾದಂತಹ ಪೋಸ್ಟರ್ ವಾರ್ಗೂ ಕೂಡ ಕಾರಣ ಆಗ್ಬಹುದು. ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಮಾಹಿತಿಗೆ.